ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ಅಂತ ದೆಹಲಿಗೆ ಹಾರಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ಸಂಜೆ ನವದೆಹಲಿಗೆ ಹೋಗಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ನಿನ್ನೆ ಇದರ ಬಗ್ಗೆ ಕೇಳಿದಾಗ ನಾನು ದೆಹಲಿಗೆ ಆಗಾಗ ಹೋಗ್ತಾ ಇರ್ತೀನಿ, ಶಾಪಿಂಗ್ಗೆ ಹೋಗ್ತೀನಿ, ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತೀನಿ, ಹಾಗೇನಾದರೂ ಕೋರ್ಟ್ ಕೇಸ್ ಇದ್ರೆ ಅದಕ್ಕೂ ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಈ ಸಂದರ್ಭದಲ್ಲಿ ಡೆಲ್ಲಿ ಹೋಗುವಂಥ ಭೇಟಿ ಇದೆಯಲ್ಲ, ಇದು ಭಾಳ ಪ್ರಾಮುಖ್ಯತೆ ಪಡೆಯುತ್ತೆ. ನಿನ್ನೆ ಬೆಳಗ್ಗೆ ನೋ ಡೆಲ್ಲಿ ಅಂತ ಹೇಳಿದರು, ಆದರೆ ಮಧ್ಯಾಹ್ನದ ನಂತರ ನ್ಯೂ ಡೆಲ್ಲಿ ಅಂತ ಫ್ಲೈಟನ್ನು ಹತ್ತಿ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದಂಥ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ. ಸೊ ನಿನ್ನೆ ಬೆಂಗಳೂರು ನಡಿಗೆ ನಂತರ ಈಗ ದೆಹಲಿ ಫ್ಲೈಟ್ ಕಡೆಗೆ. ಸೊ ಮಧ್ಯಾಹ್ನದ ವೇಳೆಗೆ ದೆಹಲಿಗೆ ಹಾರಿದಂಥ ಡಿಸಿಎಂ ಡಿ ಕೆ ಶಿವಕುಮಾರ್. ಇನ್ನು ಡಿಕೆಯಿಂದ ನವೆಂಬರ್ 11ಕ್ಕೆ ಮತ್ತೆ ದೆಹಲಿ ಪ್ರಯಾಣ. ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಮಾತುಕತೆಗೆ ನಿರ್ಧಾರ ಮಾಡಲಾಗಿದೆ. ಸೊ ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಮಾತುಕತೆಗೆ ನಿರ್ಧಾರ. ಪ್ರತ್ಯೇಕ ಮಾತುಕತೆಗೆ ಸಮಯ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಅತ್ಯಂತ ಮಹತ್ವ ಪಡೆದುಕೊಂಡಂತ ನವೆಂಬರ್ 11ರ ಭೇಟಿ. ಯಾಕಂದ್ರೆ ಅದಾದ ನಂತರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ರಾಜ್ಯಕ್ಕೆ ಬರುವಂಥದ್ದಿದೆ. ಒಂದಷ್ಟು ಡೆಡ್ಲೈನ್ ಕೂಡ ನೀಡಲಾಗಿದೆ ಶಾಸಕರುಗಳಿಗೆ. ಈ ನವೆಂಬರ್ 15ರಲ್ಲಿ ಒಂದು ಕುತೂಹಲ ಇದೆ, 20ಕ್ಕೂ ಕೂಡ ಒಂದು ಡೆಡ್ಲೈನ್ ಇರೋದ್ರಿಂದ ಏನಾಗುತ್ತೆ. ನವೆಂಬರ್ನಲ್ಲಂತೂ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನೋದಂತೂ ನಿಜ. ಆದರೆ ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದು ಇರುವಂಥ ಕುತೂಹಲ. ಇನ್ನು ಅಧಿಕಾರ ಹಂಚಿಕೆ ಕುರಿತು ರಾಹುಲ್ ಗಾಂಧಿ ಜೊತೆ ಏನಾದರೂ ಚರ್ಚೆ ಮಾಡ್ತಾರಾ? ಮುಂದಿನ ರಾಜಕೀಯ ಭವಿಷ್ಯದ ಕುರಿತು ಚರ್ಚೆ ಆಗುತ್ತಾ? ಹೀಗಾಗಿ ಮಹತ್ವ ಪಡೆದುಕೊಂಡಂತ ಡಿಕೆ ದೆಹಲಿ ಪ್ರವಾಸ. ನವೆಂಬರ್ 11ಕ್ಕೆ ಬಿಹಾರದಲ್ಲಿ 2ನೇ ಹಂತದ ಮತದಾನ ಅಂತ್ಯವಾಗುತ್ತೆ. ನವೆಂಬರ್ 11ರವರೆಗೆ ಮೌನದಿಂದ ಇರುವಂತೆ ಸೂಚನೆ ಕೊಟ್ಟಿರುವಂಥ ಡಿಕೆ ತಮ್ಮ ಬೆಂಬಲಿಗರಿಗೆ, ಒಂದಷ್ಟು ಅವ್ರ ಹಿಂದಿರುವಂಥ ಶಾಸಕರುಗಳಿಗೆ ಸ್ವಲ್ಪ ಸೈಲೆಂಟ್ ಆಗಿರಿ ಅಲ್ಲಿವರೆಗೆ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಡಿಕೆ ಮೌನವಾಗಿದ್ದಾರೆ. ಹೀಗಾಗಿ ನವೆಂಬರ್ 11ರ ದೆಹಲಿ ಪ್ರವಾಸ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಬಿಹಾರ ಎಲೆಕ್ಷನ್ ಕರ್ನಾಟಕದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ನಿನ್ನೆ ಹೋಗಿರೋದು ಕೂಡ ಕುತೂಹಲ ಮೂಡಿಸಿದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ನವೆಂಬರ್ ಕ್ರಾಂತಿ ಸಾಕಷ್ಟು ಪ್ರಚಲಿತದಲ್ಲಿರುವಂಥ ವಿಚಾರ. ನಿನ್ನೆ ಬೆಂಗಳೂರು ನಡಿಗೆ ಆದಮೇಲೆ ದೆಹಲಿ ಕಡೆಗೆ ಡಿಸಿಎಂ ಹೋಗಿದ್ದಾರೆ. ಸಾಮಾನ್ಯವಾಗಿ ನಾವು ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕಾರಣಗಳಿರುತ್ತೆ ದೆಹಲಿಗೆ ಹೋಗೋದಕ್ಕೆ ಅಂತ ಅವರು ಉತ್ತರ ಕೊಟ್ಟರು. ಆದರೆ ಈ ಸಂದರ್ಭದಲ್ಲಿ ಹೋಗ್ತಿರುವಂಥ ಒಂದು ಕಾರಣ ಅಥವಾ ಪ್ರಯಾಣ ಒಂದಷ್ಟು ಕುತೂಹಲ ಸಹಜವಾಗಿ ಮೂಡಿಸ್ತಾ ಇದೆ ಅಂತ ಪ್ರಸನ್ನ. ಅವಿನಾಶ್, ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಪಾಲಿಗೂ ಕೂಡ ಒಂದೊಂದು ದಿನಾಂಕ ಕೂಡ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಆಗಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಂತೂ ಒಂದೊಂದು ದಿನವನ್ನು ಕೂಡ ತಮ್ಮ ಒಂದು ಭವಿಷ್ಯ ಹೇಗಿರುತ್ತೆ ಅನ್ನೋದರ ಮಟ್ಟಿಗೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಬೆಳಗ್ಗೆ ನಾನು ದೆಹಲಿಗೆ ಹೋಗೋದಿಲ್ಲ ಅಂತೇಳಿ ಹೇಳಿದ ಅರ್ಧ ಗಂಟೆಗೆ ಅವರು ದೆಹಲಿಗೆ ಹೊರಟರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರಾ ಅಥವಾ ಬೇರೆ ಯಾವ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಸದ್ಯಕ್ಕಂತೂ ಗೌಪ್ಯವಾಗಿ ಉಳಿದಿದೆ. ಆದರೆ ಇನ್ನೊಂದಷ್ಟು ದಿನಾಂಕವನ್ನು ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಕೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇರುವಂತಹ ವಿಶ್ವಾಸ, ತನ್ನ ಪಕ್ಷ ನಿಷ್ಠೆ ಆಧಾರದ ಮೇಲೆ ಹೈಕಮಾಂಡ್ ತನಗೆ ಬೆಂಬಲವನ್ನ ಕೊಡುತ್ತೆ. ಶಾಸಕರ ಬೆಂಬಲ ಇದೆಯೋ ಇಲ್ವೋ ಅದು ಸೆಕೆಂಡರಿ, ಆದರೆ ಹೈಕಮಾಂಡ್ನ ಬೆಂಬಲ ತನಗಿದೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇದೀಗ ನವೆಂಬರ್ 11ಕ್ಕೆ ರಾಹುಲ್ ಗಾಂಧಿ ಅವರ ಸಮಯವನ್ನ ಕೇಳಿದ್ದಾರೆ. ನವೆಂಬರ್ 11ಕ್ಕೆ ಬಿಹಾರ ಚುನಾವಣೆಯ 2ನೇ ಹಂತದ ಚುನಾವಣೆ ಪ್ರಕ್ರಿಯೆಗಳು ಕೂಡ ಒಂದು ಅಂತಿಮ ಹಂತಕ್ಕೆ ತಲುಪಿರ್ತವೆ. ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯ ರಾಜಕಾರಣದ ಕಡೆ ಗಮನ ಹರಿಸೋದಕ್ಕೆ ಸೂಕ್ತವಾದ ಸಂದರ್ಭ. ಇದೇ ಸಂದರ್ಭದಲ್ಲಿ ತಾನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ತನ್ನ ಅಹವಾಲುಗಳನ್ನು ಅವರ ಮುಂದಿಡಬೇಕು. ಮುಂದಿನ 2028ರ ಚುನಾವಣೆ, ಮುಂದಿನ ಲೋಕಸಭಾ ಚುನಾವಣೆ ಮತ್ತು ಮುಂದಿನ 2.5 ವರ್ಷದ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯ ಬಗ್ಗೆ ಸಂಪೂರ್ಣವಾದಂತಹ ಗಹನವಾದಂತಹ ಚರ್ಚೆಯನ್ನ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಅತ್ಯಂತ ಮಹತ್ವದ ಟರ್ನಿಂಗ್ ಪಾಯಿಂಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ರಾಹುಲ್ ಗಾಂಧಿ ಅವರ ಪಲ್ಸ್ ಏನು ಅನ್ನೋದು ಈವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಈಗ ಅಧಿಕಾರ ಹಂಚಿಕೆ ಸೂತ್ರ ಇದೆ ಇಲ್ಲ ಅನ್ನುವಂಥ ಎಲ್ಲ ಗೊಂದಲಗಳ ಮಧ್ಯೆಯೂ ಕೂಡ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ, ಅವರು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಥವಾ ಕೇವಲ ಸಿದ್ದರಾಮಯ್ಯನವರ ಪರವಾಗಿದ್ದಾರಾ, ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಎಲ್ಲಿಯೂ ಕೂಡ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಆಗೋದೇ ಇಲ್ಲ ಅಂತ ಹೇಳಿ ಇದುವರೆಗೆ ರಾಹುಲ್ ಗಾಂಧಿ ಅವರ ಬಾಯಿಂದಲೂ ಕೂಡ ಬಂದಿಲ್ಲ. ಈ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ 11ಕ್ಕೆ ಮತ್ತೊಂದು ಸುತ್ತಿನ ಮಾತುಕತೆಗೆ ರಾಹುಲ್ ಗಾಂಧಿ ಅವರ ಸಮಯವನ್ನು ಕೇಳಿದ್ದಾರೆ. 1-to-1 ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಅವಕಾಶ ಸಿಕ್ಕಿದ್ದೆ ಆದ್ರೆ ಬಹುತೇಕ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡುವಂತದ್ದು ಖಚಿತವಾಗಿದೆ. ಈ ಕಾರಣಕ್ಕೋಸ್ಕರ ಒಂದೊಂದು ದಿನಾಂಕವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾಲಿಗೂ ಇಂಪಾರ್ಟೆಂಟ್ ಆಗಿದೆ, ಸಿದ್ದರಾಮಯ್ಯ ಅವರ ಪಾಲಿಗೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಅವಿನಾಶ್, ಹಾಗೆ ಸಂಪರ್ಕದಲ್ಲಿರಿ ಪ್ರಸನ್ನ. ಇನ್ನು ಡಿನ್ನರ್ ಆಯಿತು, ಈಗ ರಾಜ್ಯೋತ್ಸವ ಸಭೆಯ ತಂತ್ರ.